ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗ ರಾಜ್ಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರ ಖಾತೆಗೆ ಕುತ್ತು ಬರುತ್ತೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಕಾರಣ ಈಗ ಒಂದು ಕಡೆ ಸಿಎಂ ಚೇಂಜ್ ಆದ್ರೆ ಯಾರೆಲ್ಲ ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೋ ಅವರ ಒಂದು ಸ್ಥಾನಕ್ಕೂ ಕೂಡ ಕುತ್ತು ಬರುವಂಥ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಕಾರಣ ಸಿದ್ದರಾಮಯ್ಯನವರ ಮಂತ್ರಿಗಳು ಬೇರೆ, ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡುವಂಥ ಮಂತ್ರಿಗಳು ಬೇರೆ, ಅಂದರೆ ಶಾಸಕರು ಬೇರೆ ಬೇರೆ ಇರ್ತಾರೆ. ಅವರದ್ದೇ ಒಂದು ಗುಂಪು, ಇವರದ್ದೇ ಒಂದು ಗುಂಪು. ಹಾಗಾಗಿ ಸಿಎಂ ಚೇಂಜ್ ಆದಾಗ ಇರುವಂಥ ಸಚಿವ ಸಂಪುಟವೇ ಮುಂದುವರಿಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಒಂದಷ್ಟು ಜನರಿಗಂತೂ ಕೋಕ್ ಸಿಗುತ್ತೆ ಎನ್ನುವಂಥ ಚರ್ಚೆ ಸದ್ಯಕ್ಕೆ ಓಡಾಡ್ತಾ ಇದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಆಗ್ತಾ ಇರುವಾಗಲೇ ಕೆಲವು ಸಚಿವರು ಈಗಾಗಲೇ ನಾವು ಪದತ್ಯಾಗಕ್ಕೂ ಸಿದ್ಧ ಅಂತೇಳಿ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಕೆಲವರು ಈಗ ಸಿಎಂ ಚೇಂಜ್ ಆಗೇ ಆಗ್ತಾರೆ ಅನ್ನುವಂಥ ಒಂದು ಕ್ಲಾರಿಟಿ ಇರುವಾಗ, ಇನ್ನು ಡಿ ಕೆ ಶಿ ಅವರು ಸಿಎಂ ಆದಾಗ ನಾವು ಸಿದ್ದರಾಮಯ್ಯನವರ ಒಂದು ಸಿಎಂ ಅವಧಿಯಲ್ಲಿ ಮಂತ್ರಿ ಆಗಿದ್ದಂಥವ್ರು ತಿರ್ಗಾ ನಾವು ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆದಾಗ ನಾವು ಹೆಂಗೆ ನಮ್ಮ ಸ್ಥಾನವನ್ನು ಕಂಟಿನ್ಯೂ ಮಾಡೋದು? ಇಲ್ಲಪ್ಪ, ನಾವು ಸಿಎಂ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡುವಂಥವ್ರು, ಹಾಗಾಗಿ ನಾವು ನಮ್ಮ ಒಂದು ಜಾಗವನ್ನು ಬಿಟ್ಕೊಡ್ತೀವಿ, ಪದತ್ಯಾಗಕ್ಕೂ ನಾವು ಸಿದ್ಧ ಅಂತ ಹೇಳಿ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ಕೊಂಡಿದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಹೈಕಮಾಂಡ್ ಸೂಚಿಸಿದ್ರೆ ನಾವು ನಮ್ಮ ಸ್ಥಾನವನ್ನ ಬಿಟ್ಕೊಡೋಕೆ ಸಿದ್ಧ ಅಂತ ಹೇಳಿ ಉಳಿದಂತಹ ಕೆಲವೊಂದಷ್ಟು ಪ್ರಮುಖ ಸಚಿವರು ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಕೆಲವರು ವಾಲಂಟ್ರಿಯಾಗಿ ಬಿಟ್ಕೊಡೋಕೆ ರೆಡಿ ಇದ್ದಾರೆ. ಇನ್ನು ಕೆಲವರು ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಪೈಕಿ ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಸಚಿವ ಸ್ಥಾನಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಅಂದರೆ ನಾವು ತ್ಯಾಗಕ್ಕೆ ಸಿದ್ಧ ಅಂತ. ಕೃಷ್ಣ ಬೈರೇಗೌಡರು ಸಚಿವ ಸ್ಥಾನ ಕಳೆದುಕೊಳ್ಳೋ ಬಗ್ಗೆ ಮೊನ್ನೆಯೇ ಸೂಚನೆ ಕೊಟ್ಟಿದ್ರು. ಇವರಲ್ಲದೆ KH ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ ಕೂಡ ಬಿಟ್ಕೊಡೋಕೆ ತಯಾರಾಗಿದ್ದಾರೆ. ಇದೀಗ ಹೊಸದಾಗಿ ಸಂಪುಟ ಸೇರ್ಪಡೆಯಾಗೋದಕ್ಕೆ ಶಾಸಕರ ದಂಡೇ ಕಾದಿದೆ. ಕೆಲವರಿಗೆ ಸ್ಯಾಕ್ರಿಫೈಸ್ ಮೈಂಡ್ಸೆಟ್ ಇದೆ, ಇನ್ನು ಉಳಿದಂಥವರು ಶಾಸಕರಿದ್ದಾರೆ. ಯಾಕಂದರೆ ಇದು ಪ್ರಾರಂಭದ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಂದರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗುವ ಮುಂಚೆ ನಡೆದಂಥ ಮಾತುಕತೆ ಆಗಿರೋದ್ರಿಂದಾಗಿ ಕೆಲವರಿಗೆಲ್ಲ ಬಿಟ್ಕೊಡ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ಆ್ಯಂಡ್ ಬಿಟ್ಕೊಡ್ಲೇಬೇಕು ಅನ್ನುವಂಥ ಒಪ್ಪಂದ ಕೂಡ ಆಗಿತ್ತು. ಹಾಗಾಗಿ ಇನ್ನು ಕೆಲವರು ಯಾಕಪ್ಪ ಬೇಕು ರಿಸ್ಕು, ಬಿಟ್ಕೊಟ್ಬಿಡೋಣ ಸಾಕು, ನಾವು 2.5 ವರ್ಷ ಈ ಒಂದು ಪದವಿಯನ್ನು ಅಲಂಕರಿಸಿದ್ದೀವಿ, ಇನ್ನೂ ಸಚಿವರಿದ್ದಾರೆ ಪಾಪ ಕೆಲಸ ಮಾಡಿರುವಂಥವ್ರು, ಅವರು ಒಂದು ಸ್ಥಾನವನ್ನು ಅಲಂಕರಿಸಲಿ, ಸಚಿವ ಸ್ಥಾನವನ್ನು ಅಲಂಕರಿಸಲಿ ಅನ್ನುವಂಥ ಒಂದಷ್ಟು ತ್ಯಾಗದ ಮನೋಭಾವ ಅವರಲ್ಲಿದೆ. ಸೊ ಹಾಗಾಗಿ ಹೊಸದಾಗಿ ಸಂಪುಟ ಸೇರ್ಪಡೆಯಾಗುವುದಕ್ಕೆ ಒಂದಷ್ಟು ಶಾಸಕರ ದಂಡು ಕಾದಿದೆ. ಲಕ್ಷ್ಮಣ್ ಸವದಿ, KH ಮುನಿಯಪ್ಪ ಪುತ್ರಿ ರೂಪಕಲಾ, ಅಪ್ಪಾಜಿ ನಾಡಗೌಡ ಸೇರಿದ ಹಾಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಸಿದ್ಧ ಆಗಿದೆ. ಅಂದರೆ ಈಗ ಕೆಲವೊಂದಷ್ಟು ಜನ ಉಳಿದಂಥ ಶಾಸಕರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದಾರಲ್ವಾ, ಸೊ ಹಾಗಾಗಿ ಅವರಿಗೂ ಕೂಡ ನಾವು ನಮ್ಮ ಒಂದು ಸ್ಥಾನವನ್ನು ಬಿಟ್ಕೊಡೋಣ, ನೋಡೋಣ ಉಳಿದ 2.5 ವರ್ಷ ಹೇಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ. ಈಗಾಗಲೇ ಒಂದಷ್ಟು ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ 2.5 ವರ್ಷ ಒಂದಷ್ಟು ಟೀಕೆಗೆ ಒಳಗಾಗಿದೆ. ಆದರೂ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಒಳ್ಳೆ ಹೆಸರು ತಗೊಂಡಿದೆ. ಇನ್ನು ಉಳಿದ 2.5 ವರ್ಷ ಸ್ವಲ್ಪ ಬದಲಾವಣೆ ಬೇಕಾಗಿದೆ. ರಾಜ್ಯದ ಜನರಿಗೂ ಬದಲಾವಣೆ ಬೇಕಾಗಿದೆ, ಮತ್ತು ಶಾಸಕರಿಗೂ ಬದಲಾವಣೆ ಬೇಕಾಗಿದೆ. ಆ್ಯಂಡ್ CM ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನು ಬಹಳಷ್ಟು ಜನ ಕಾಯ್ತಿದ್ದಾರೆ. ಆ್ಯಂಡ್ ಅದು ಅವರ ಮಹದಾಸೆ ಕೂಡ. ಅವರ ಆಸೆಗೆ ಯಾಕೆ ತಣ್ಣೀರು ಎರಚಬೇಕು? ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ರಾಜಕೀಯದ ಏರಿಳಿತಗಳ ಸಂದರ್ಭಗಳಲ್ಲಿ ಬೆನ್ನೆಲುಬಾಗಿ ನಿಂತಂಥವ್ರು. ಒಂದು ರೀತಿಯಾಗಿ ಕಾಂಗ್ರೆಸ್ನ ಭದ್ರಕೋಟೆ ಡಿ ಕೆ ಶಿವಕುಮಾರ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅವರ ಆಳ್ವಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಹೆಂಗಿರುತ್ತೆ ನಮ್ಮ ಕರ್ನಾಟಕ ಅನ್ನುವಂಥದ್ದನ್ನು ನೋಡೋಕೆ ಬಹಳಷ್ಟು ಜನ ಕಾಯ್ತಿದ್ದಾರೆ. ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಪದತ್ಯಾಗಕ್ಕೆ ಕೆಲವೊಂದಷ್ಟು ಜನ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಕಾದ್ ನೋಡೋಣ ಯಾವ ರೀತಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ, ಅಥವಾ ಸಿಎಂ ಬದಲಾವಣೆ ಆದಮೇಲೆ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ, ಯಾವ ಸಚಿವರಿಗೆ ಕೋಕ್ ಸಿಗುತ್ತೆ, ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡೋಣ.